ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳು. ಇವತ್ತಿನ ತರಗತಿಯಲ್ಲಿ ನಾವು ಮೊದಲನೇ ಯೂನಿಟ್ನಲ್ಲಿ ಬರುವಂತಹ ಆಕ್ಟಿವಿಟೀಸ್ ಎಂಬ ಘಟಕದ ಬಗೆಗೆ ತಿಳಿದುಕೊಳ್ಳೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಟುಡೇ we shall discuss about the important concept regarding to the curriculum, knowledge and curriculum. In that we have to know about the modern child-centered education. Already we have discussed about what is the modern child-centered education and also the need and importance of the modern child-centered education in the previous classes. Today we shall discuss about what are the meaning of activities according to the Mahatma Gandhi ji. According to the Mahatma Gandhi ji. This is the today's topic. Here already we all know about the contribution of Mahatma Gandhi in the first semester also. The father of our nation, Mahatma Gandhi, is not only architect of freedom movement of India, but also a social reformer, the political reformer, and also a educational thinker and philosopher. ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧಿ ಕೇವಲ ಒಬ್ಬ ರಾಜಕೀಯ ನಾಯಕರಲ್ಲ ಅಥವಾ ಸ್ವತಂತ್ರ ಚಳುವಳಿಯ ನೇತಾರರೂ ಅಷ್ಟೇ ಆಗಿ ಉಳಿದಿಲ್ಲ. ಅದಲ್ಲದೆ ಅವರು ಕೇವಲ ಸಮಾಜ ಸುಧಾರಕರಾಗಿ, ಧಾರ್ಮಿಕ ಸುಧಾರಕರಾಗಿ, ಶಿಕ್ಷಣ ತಜ್ಞರಾಗಿ ಹಾಗೂ ತತ್ವಜ್ಞಾನಿಗಳಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಆ ವ್ಯಕ್ತಿಯ ಬಗ್ಗೆ ಇರುವಂಥ ಕೆಲವು ಅಂಶಗಳನ್ನು ನಾವು ಇವತ್ತು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. First of all, we have to know about what is the importance of activity according to ಗಾಂಧೀಜಿ. ಹಾಗಾದರೆ ಇವತ್ತು ಕೇವಲ ಗಾಂಧೀಜಿಯವರ ಬಗ್ಗೆ ಹಿಂದೆ ನಾವು ತಿಳಿದಿರೋದ್ರಿಂದ ಅವರು ಚಟುವಟಿಕೆಯ ಬಗ್ಗೆ ನೀಡಿರುವಂಥ ಪ್ರಾಮುಖ್ಯತೆ ಏನು ಎಂಬುದನ್ನು ತಿಳಿಯುವಂಥ ಪ್ರಯತ್ನವನ್ನು ಇವತ್ತಿನ ತರಗತಿಯಲ್ಲಿ ನೀವೆಲ್ಲರೂ ಕೂಡ ಚರ್ಚೆ ಮಾಡೋಣ. ದೆನ್ according to the Gandhiji, the activity should be based on the emotional and the physical environment. ಸಾಮಾನ್ಯವಾಗಿ ಚಟುವಟಿಕೆಗಳೆಂದರೆ ಭಾವನಾತ್ಮಕ ಮತ್ತು ಸಂವೇಗಾತ್ಮಕ ಅಂಶಗಳ ಹಿನ್ನೆಲೆಯಲ್ಲಿ ಚಟುವಟಿಕೆಗಳನ್ನು ಸಂಘಟಿಸಬೇಕು. ಚಟುವಟಿಕೆಗಳ ಪ್ರಾಮುಖ್ಯತೆ ಏನು? ಗಾಂಧೀಜಿಯವರು ಯಾವ ರೀತಿಯ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಚಟುವಟಿಕೆಗಳಿಗೆ, ಅಥವಾ ಯಾವ ಪ್ರಾಮುಖ್ಯತೆಯ ಕಾರಣಗಳಿಗಾಗಿ ನಾವು ಚಟುವಟಿಕೆಯನ್ನು ತರಗತಿಯಲ್ಲಿ ಹಮ್ಮಿಕೊಳ್ಳಬೇಕು? ಅಕಾರ್ಡಿಂಗ್ ಟು ಗಾಂಧೀಜಿ, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಆಕ್ಟಿವಿಟೀಸ್? ಚಟುವಟಿಕೆಗಳು ಬೆಳೆಯುತ್ತಿರುವ ಮಗುವನ್ನು ಅದರ ಸನ್ನಿವೇಶಕ್ಕೆ ಹೊಂದಿಸಲು ಮತ್ತು ಆ ಸನ್ನಿವೇಶದ ಆಕಾರಗಳನ್ನು ಶೈಕ್ಷಣಿಕ ಉದ್ದೇಶಗಳಿಗೆ ಉಪಯೋಗಿಸಲು ಸಹಕಾರಿಯಾಗಿದೆ. ಆಕ್ಟಿವಿಟೀಸ್ ಆರ್ ವೆರಿ ಹೆಲ್ಪ್ಫುಲ್ ಟು ಅಡ್ಜಸ್ಟ್ ದ ಚೈಲ್ಡ್ ವಿತ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ಆಲ್ಸೋ ಅಕಾರ್ಡಿಂಗ್ ಟು ದ ಎಜುಕೇಷನಲ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ದ ಎನ್ವಿರಾನ್ಮೆಂಟ್. ಹಾಗಾಗಿ ಮಗುವಿನಲ್ಲಿರುವ ಅವ್ಯವಸ್ಥಿತವಾದ ಅನುಭವಗಳನ್ನು ವ್ಯವಸ್ಥೆಗೊಳಿಸಿ ಅವುಗಳಿಗೆ ಪರಸ್ಪರ ಸಂಬಂಧವನ್ನು ಕಲ್ಪಿಸಿ ಅವುಗಳನ್ನು ಅರ್ಥಪೂರ್ಣಗೊಳಿಸುವಂಥ ಪ್ರಯತ್ನವನ್ನು ಮಾಡುತ್ತೆ ಚಟುವಟಿಕೆ. ಇಟ್ ಎನ್ಹಾನ್ಸ್ ದ ಕ್ರಿಯೇಟಿವ್ ಆಸ್ಪೆಕ್ಟ್ ಆಫ್ ಎಕ್ಸ್ಪೀರಿಯನ್ಸಸ್. ಆಕ್ಟಿವಿಟೀಸ್ ಆಲ್ವೇಸ್ ಎನ್ಹಾನ್ಸ್ ದ ಕ್ರಿಯೇಟಿವ್ ಆಸ್ಪೆಕ್ಟ್ ಆಫ್ ಎಕ್ಸ್ಪೀರಿಯನ್ಸಸ್ ಅಂಡ್ ಆಲ್ಸೋ ಇಟ್ ಗಿವ್ಸ್ ದ ರಿಯಾಲಿಟಿ ಫಾರ್ ಲರ್ನಿಂಗ್. It gives the reality for learning. That's why the activities are very, very essential. The next one is ಮಗುವಿನ ಸಾಮಾಜಿಕ, ಬೌದ್ಧಿಕ, ನೈತಿಕ ಮನೋಭಾವನೆಗಳನ್ನು ಬೆಳೆಸುವುದಕ್ಕೆ ಪ್ರಯತ್ನಿಸುವುದು. ಆಕ್ಟಿವಿಟೀಸ್ ಆಲ್ವೇಸ್ ಟ್ರೈಸ್ ಟು ಡೆವಲಪ್ ದ ಸೋಷಿಯಲ್, ಇಂಟೆಲೆಕ್ಚುಯಲ್ ಆ್ಯಂಡ್ ದ moral attitudes of the child.
The next one is activities provides the various experiences to the students to facilitate the acquisition of knowledge, experiences, skills and values. Activities always provides or varied experiences to the students to facilitate the acquisition of knowledge, experience, skill and values. ಚಟುವಟಿಕೆಗಳು ಸಾಮಾಜಿಕ ವಿಷಯಗಳನ್ನು, ವೈಜ್ಞಾನಿಕ ವಿಷಯಗಳನ್ನು ಸಮನ್ವಯಗೊಳಿಸುವುದರಿಂದ ಮಗುವಿಗೆ ಅವಶ್ಯಕ ಜ್ಞಾನ ಲಭಿಸುತ್ತದೆ. ಇದರಿಂದ ಮಗುವಿನಲ್ಲಿ ಅಪೇಕ್ಷಣೀಯ ಬದಲಾವಣೆಗಳಾಗಿ ಮುಂದಿನ ಜೀವನ ಮಾರ್ಗವನ್ನು ರೂಪಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಆಕ್ಟಿವಿಟೀಸ್ ಬಿಲ್ಡ್ಸ್ ದ ಸ್ಟೂಡೆಂಟ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಡೆವಲಪ್ ದ ಅಂಡರ್ಸ್ಟ್ಯಾಂಡಿಂಗ್ ಥ್ರೂ ವರ್ಕಿಂಗ್ ಆರ್ ಹಿಸ್ ಗ್ರೋ. ನೆಕ್ಸ್ಟ್ ಒನ್ ಈಸ್ ಚಟುವಟಿಕೆಗಳು ಮಗುವನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದಲ್ಲದೆ ಅವರಲ್ಲಿ ಕೌಶಲ ಮತ್ತು ಮನೋಭಾವಗಳ ಪರಿವರ್ತನೆಯನ್ನುಂಟು ಮಾಡುತ್ತೆ. ಆಕ್ಟಿವಿಟೀಸ್ ಗೆಟ್ಸ್ ಎಕ್ಸ್ಪೀರಿಯನ್ಸ್ develops the child independently and also it modified the student's attitude and skills. It always gets the experiences, develop interest, enriches the vocabulary and provides the stimulus for reading. These are all some of the important and the major importance regarding to the Gandhiji activity according to the Gandhiji. The last one is it always create the activity oriented learners. The activity method always creates the activity oriented learners in the classroom. That is also the very important one. The next is the activities always prefer to the enjoyable learning and the meaningful learning in the classroom. It is also very important, my dear students. To always enjoys, to always give the more importance. ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಸಂತೋಷವನ್ನು ನೀಡುವುದರ ಜೊತೆ ಅವುಗಳನ್ನು ಅರ್ಥೈಸುವುದರ ಜೊತೆಗೆ ಒಂದು ದೀರ್ಘಕಾಲೀನ ಸನ್ನಿವೇಶದಲ್ಲಿ ಉಳಿಯುವಂತಹ ಪ್ರಯತ್ನವನ್ನು ಚಟುವಟಿಕೆಗಳು ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಮಕ್ಕಳನ್ನ ಚಟುವಟಿಕೆಗಾಗಿ ಪ್ರೋತ್ಸಾಹಿಸುವಂಥ ಪ್ರಯತ್ನವನ್ನು ನಾವು ಇಲ್ಲಿ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ವಿಲ್ ಲೀಡ್ಸ್ ಎ ಗುಡ್ memory to the children. That's why we have to use the activities in the classroom. ಚಟುವಟಿಕೆಗಳ ಮುಖೇನ ವಿದ್ಯಾರ್ಥಿಗಳು ಪರಸ್ಪರ ಸಹಕಾರ ಒದಗಿಸುವಂತೆ ಪ್ರೋತ್ಸಾಹಿಸುವಂಥ ಪ್ರಯತ್ನವನ್ನು ಮಾಡಬೇಕು. That is also very important aspects regarding to the activities according to the child. ವಿದ್ಯಾರ್ಥಿಗಳು ಸದಾ ಕಲಿಕೆಯಲ್ಲಿ ತೊಡಗುವಂತೆ ಚಟುವಟಿಕೆಗಳು ಅಭಿಪ್ರೇರಣೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಸದಾ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಅಭಿಪ್ರೇರಣೆಗೊಳಗಾಗುವಂಥ ಪ್ರಯತ್ನವನ್ನು ಮಾಡಬೇಕು. ಆಗ ಕಲಿಕೆ ಸಾಧ್ಯತೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ಚಟುವಟಿಕೆಯನ್ನು ಮತ್ತಷ್ಟು ವ್ಯಾಖ್ಯಾನಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಧನಾತ್ಮಕ ಕಲಿಕಾ ಪರಿಸರವನ್ನು ಸೃಷ್ಟಿಸಬೇಕು. ಆಕ್ಟಿವಿಟೀಸ್ ಆಲ್ವೇಸ್ ಕ್ರಿಯೇಟ್ ದ ಪಾಸಿಟಿವ್ ಲರ್ನಿಂಗ್ ಆಟಿಟ್ಯೂಡ್. The activities always motivate to create the positive learning attitudes among the students. ಕಲಿಕೆಯು ಅರ್ಥಪೂರ್ಣವಾಗುವಂತೆ ಮೇಲ್ವಿಚಾರಣೆ ವಹಿಸಬೇಕು. ಕಲಿಕೆಯನ್ನು ಮಾಡಬೇಕಾದ್ರೆ ಅದು ಅರ್ಥಪೂರ್ಣವಾಗಿರಬೇಕು. That is a very good and consideration points while conducting the activities in the classroom. All sound personality development, physically, mentally, socially, emotionally of the child's education. That's why we have to give the more concentration on the learning, because learning should be meaningful. ಚಟುವಟಿಕೆಗಳು ವಿದ್ಯಾರ್ಥಿಗಳನ್ನು ನೈಜ ಪ್ರಪಂಚಕ್ಕೆ ಸಿದ್ಧಗೊಳಿಸುವಂತಿರಬೇಕು. ನಾವು ಕೊಡುವಂಥ ಚಟುವಟಿಕೆಗಳೆಲ್ಲವೂ ಕೂಡ
ಒಬ್ಬ ವಿದ್ಯಾರ್ಥಿಯನ್ನು ನೈಜ ಪ್ರಪಂಚಕ್ಕೆ ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಅವುಗಳು ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅವುಗಳ ಪ್ರಯತ್ನ. ಲೆಟ್ ಅಸ್ ಸಿ ದ ಕಾನ್ಸೆಪ್ಟ್ ಆಫ್ ದ ಎಜುಕೇಷನ್ ಕಾನ್ಸೆಪ್ಟ್ ಆಫ್ ಮಹಾತ್ಮ ಗಾಂಧೀಜಿ. ಎಜುಕೇಷನ್ ಥಾಟ್ಸ್ ಆಫ್ ಮಹಾತ್ಮ ಗಾಂಧಿ. Education for character building, education for thought provoking process, and also education should be in the mother tongue. This is the earlier we have known that already we have discussed in the philosophy subject. He always suggests the education should be taught in mother tongue. ಹಾಗಾಗಿ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಕಲಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಪ್ಲೇಸ್ ಆಫ್ ಮ್ಯಾನ್ಯುಯಲ್ ವರ್ಕ್ ಇನ್ ಎಜುಕೇಷನ್ ಆ್ಯಂಡ್ ಕೋ ಎಜುಕೇಷನ್. ಏನಿದ್ರು ಶಿಕ್ಷಣದಲ್ಲಿ ಕೈ ಕೆಲಸವನ್ನು ನಿಯೋಜಿಸಬೇಕು, ಕೈ ಕೆಲಸವನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋದು ಅವರ ವಾದ ಆಗಿತ್ತು. ಜೊತೆಗೆ ಸಹ ಶಿಕ್ಷಣಕ್ಕೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡಬೇಕು ಅಂತಲೂ ಕೂಡ ಅವರು ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಆ ಅಂಶಗಳೆಲ್ಲವೂ ಕೂಡ ಬಹಳ ಮುಖ್ಯವಾದದ್ದು. ಹಾಸ್ಟೆಲ್ ರೆಸಿಡೆನ್ಸ್ ಆ್ಯಂಡ್ ಕಮ್ಯುನಿಟಿ ಲೈಫ್. ವಿದ್ಯಾರ್ಥಿಗಳಿಗೆ ಸಾಮುದಾಯಿಕ ಜೀವನದ ಕಲ್ಪನೆಯನ್ನು ಕಲಿಸಬೇಕು ಮತ್ತು ಹಾಸ್ಟೆಲ್ನ ವಾಸಗಳನ್ನು ಕಲಿಸಬೇಕು, ವಸತಿ ಸೌಲಭ್ಯವನ್ನು ಒದಗಿಸುವ ಅವಕಾಶಗಳನ್ನು ಕಲ್ಪಿಸಬೇಕು ಅನ್ನುವಂಥದ್ದು ಅವರ ವಾದವಾಗಿರುತ್ತೆ. ಮಾರಲ್ ಎಜುಕೇಷನ್ ಥ್ರೋ ಕ್ಯಾರೆಕ್ಟರ್ ಆ್ಯಂಡ್ ಗುಡ್ ಕಂಡಕ್ಟ್. ಯಾವಾಗಲೂ ಕೂಡ ಶಿಕ್ಷಣ ಒಳ್ಳೆಯ ನಡತೆ ಮತ್ತು ನೀತಿ ಸಂಹಿತೆಗಳನ್ನು ನೈತಿಕವಾಗಿ ಬೆಳೆಸುವಂಥ ಪ್ರಯತ್ನ ನೀತಿ ಶಿಕ್ಷಣದ ಮುಖೇನ ಕೊಡಬೇಕು ಅಂತ ಹೇಳ್ತಾರೆ. ಎಜುಕೇಷನ್ ಆಫ್ ಸೋಲ್ ಶುಡ್ ಬಿ ಇಂಪೋರ್ಟೆಡ್ ಥಾಟ್ ಟೀಚರ್ಸ್ ಲೈಫ್ ರಾದರ್ ದ್ಯಾನ್ ಥ್ರೋ ಬುಕ್ಸ್. ಬುಕ್ಕಿನ ಮುಖೇನ ಕಲಿಸೋಕ್ಕಿಂತ ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾಗಿ ಒಳ್ಳೆಯ ಅಂಶಗಳಿಂದ ಕಲಿಸಿ ಅನ್ನುವಂಥದ್ದು ಅವರ ಒಂದು ವಾದ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಗಾಂಧೀಜಿಯವರ ಕೆಲವೊಂದು ಅಂಶಗಳನ್ನು ಕೂಡ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡಬೇಕು. ಅದು ಶಿಕ್ಷಣದ ಕೆಲಸ ಆದವರು. ಹೆಲ್ತ್ ಎಜುಕೇಷನ್ ಫಾರ್ ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಹೆಲ್ತ್ ಆ್ಯಂಡ್ ಇನ್ಸಿಸ್ಟೆನ್ಸ್ ಫಾರ್ ಸಿಂಪಲ್ ಲೈಫ್. ಸಾಮಾನ್ಯವಾಗಿ ಹೇಳೋದು ದೈಹಿಕ ದಾರ್ಢ್ಯತೆಗೆ ಅಥವಾ ದೈಹಿಕ ದೃಢತೆಗೆ ಆರೋಗ್ಯ ಶಿಕ್ಷಣ ಬೇಕು ಮತ್ತು ಸರಳ ಜೀವನಕ್ಕೆ ಆರೋಗ್ಯ ಗುಟ್ಟುಗಳು ಕೆಲವೊಮ್ಮೆ ಬೇಕಾಗುತ್ತೆ ಅನ್ನೋದನ್ನು ಅವರು ಹೇಳ್ತಾರೆ. ಇಂಪಾರ್ಟೆನ್ಸ್ ಫಾರ್ ಸೆಲ್ಫ್ ಹೆಲ್ಪ್ ಆ್ಯಂಡ್ ಸೆಲ್ಫ್ ರಿಲಯನ್ಸ್. ಎಜುಕೇಷನ್ ಫಾರ್ ಥ್ರೋನೆಸ್ ಸ್ಟ್ರೆಂತ್ ಇರಬೇಕು. ಶಿಕ್ಷಣ ಸ್ವಸಹಾಯಕ್ಕಾಗಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಶಿಕ್ಷಣವನ್ನು ಕೊಡಬೇಕು. ಪೌರತ್ವಕ್ಕಾಗಿ ನಾಗರಿಕತ್ವಕ್ಕಾಗಿ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತಾರೆ. ಎಜುಕೇಷನ್ ಫಾರ್ ಸೆಲ್ಫ್ ಹೆಲ್ಪ್ ಆ್ಯಂಡ್ ಸೆಲ್ಫ್ ರಿಲಯನ್ಸ್. ಎಜುಕೇಷನ್ ಫಾರ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಶಿಕ್ಷಣವೆಂದರೆ ವ್ಯಕ್ತಿತ್ವದ ಬೆಳವಣಿಗೆ. ಎಜುಕೇಷನ್ ಫಾರ್ ಅವಾಯ್ಡಿಂಗ್ ಕ್ಯಾಸ್ಟ್ ಆ್ಯಂಡ್ ಕಲರ್ ಡಿಸ್ಟಿಂಕ್ಷನ್. ಎಜುಕೇಷನ್ ಫಾರ್ ವೊಕೇಶನ್ ಯೂಸ್ಫುಲ್ ಫಾರ್ ಲೈಫ್. ಎಜುಕೇಷನ್ ಫಾರ್ ಅವಾಯ್ಡಿಂಗ್ ಕ್ಯಾಸ್ಟ್ ಆ್ಯಂಡ್ ಕಲರ್. ಸಾಮಾನ್ಯವಾಗಿ ಶಿಕ್ಷಣವೆಂದರೆ ಜಾತಿಯನ್ನು ನಿರ್ಮೂಲನೆ ಮಾಡೋದು, ವರ್ಣಭೇದವನ್ನು ನಿರ್ಮೂಲನೆ ಮಾಡೋದು, ತಾರತಮ್ಯವನ್ನು ನಿರ್ಮೂಲನೆ ಮಾಡೋದು, ಧರ್ಮಾಂಧತೆಯನ್ನು ಹೋಗಲಾಡಿಸೋದು ಅಂತ ಅರ್ಥ. ಎಜುಕೇಷನ್ ಫಾರ್ ವೊಕೇಶನ್ ಯೂಸ್ಫುಲ್ ಫಾರ್ ಲೈಫ್. ವಿರಾಮ ಜೀವನಕ್ಕಾಗಿ ಶಿಕ್ಷಣ. ಶಿಕ್ಷಣದ ಗುರಿನೂ ಒಂದು ಹೌದಿದ್ದು. ಎಜುಕೇಷನ್ ಫಾರ್ ದ ಲೀಜರ್ ಟೈಮ್. ಎಜುಕೇಷನ್ ಫಾರ್ ವೊಕೇಶನ್ ಯೂಸ್ಫುಲ್ ಫಾರ್ ಲೈಫ್. ಶಿಕ್ಷಣ ಪಡ್ಕೊಂಡ ಮೇಲೆ ಅವನು ತನ್ನ ಜೀವನದುದ್ದಕ್ಕೂ ಒಂದು ವೃತ್ತಿಯನ್ನು ಉಪಯೋಗಕಾರಿಯಾಗಿ ಬಳಸ್ಕೊಳ್ಬೇಕು ಅಂತ ಹೇಳ್ತಾರೆ. ಎಜುಕೇಷನ್ ಫಾರ್ ಈಕ್ವಾಲಿಟಿ ಆಫ್ ಆಲ್ ದ ರಿಲಿಜಿಯನ್ಸ್. ಎಜುಕೇಷನ್ ಬೇಸ್ಡ್ ಆನ್ ಟ್ರುತ್, ನಾನ್ ವೈಲೆನ್ಸ್ ಆ್ಯಂಡ್ ಜಸ್ಟಿಸ್. ಸಾಮಾನ್ಯವಾಗಿ ಶಿಕ್ಷಣವೆಂದರೆ ಸತ್ಯದ ಆಧಾರದ ಮೇಲೆ ನಿಂತಿರುವಂಥದ್ದು ಅಥವಾ ನಡೆಯುವಂಥದ್ದಾಗಿರಬೇಕು. ಆ ಹಿನ್ನೆಲೆಯಲ್ಲಿ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನನೂ ಕೂಡ ಅಲ್ಲಿ ಮಾಡಬೇಕು. ಹಾಗಾಗಿ ಆ ದೃಷ್ಟಿಯಲ್ಲಿ ಗಾಂಧೀಜಿಯವರು ಶಿಕ್ಷಣದ ಕೆಲವು ಪರಿಕಲ್ಪನೆಗಳ ಬಗೆಗೆ ವ್ಯಾಖ್ಯಾನಿಸುವಂಥ ಪ್ರಯತ್ನವನ್ನು ಗಾಂಧೀಜಿಯವರು ಮಾಡ್ತಾರೆ. ಗಾಂಧೀಜಿಯವರು ತಮ್ಮ ತತ್ವದರ್ಶನದಲ್ಲಿ ಮಗುವಿನ ಸ್ವಭಾವಜನ್ಯವಾದ ಗುಣಶಕ್ತಿಗಳಿಂದಲೇ ಶಿಕ್ಷಣವನ್ನು ಪಡೆಯುವುದೆಂದು ಅವರು ಪ್ರತಿಪಾದಿಸಿದ್ದಾರೆ. ಹಾಗಾಗಿ ಅಕಾರ್ಡಿಂಗ್ ಟು ದ ಗಾಂಧೀಜಿ, ವಾಟ್ ಆರ್ ದ ಆಕ್ಟಿವಿಟೀಸ್ ಶುಡ್ ಬಿ ಕಂಡಕ್ಟೆಡ್ ಇನ್ ದ ಕ್ಲಾಸಸ್, ಇನ್ ದ ಕ್ಲಾಸ್ ರೂಮ್. ಗಾಂಧೀಜಿಯವರ ಪ್ರಕಾರ ಯಾವ ಕೆಲವೊಂದು ಚಟುವಟಿಕೆಗಳನ್ನು ನಾವು ಇಲ್ಲಿ ಸಂಘಟಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕು.
ಅನ್ನುವಂಥ ವಿಚಾರವನ್ನು ನಾವೀಗ ಚರ್ಚೆ ಮಾಡೋಣ. ವಾಟ್ ಆರ್ ದ ಆಕ್ಟಿವಿಟೀಸ್ ಅಕಾರ್ಡಿಂಗ್ ಟು ದ ಗಾಂಧೀಜಿ ಇನ್ ದ ಸ್ಕೂಲ್ ಎಜುಕೇಷನ್? Activities like the collecting, processing, preserving and displaying archival materials. It may be in the form of the writings, photographs, paintings, voice records, films, the personal clothes, etc. ಸಾಮಾನ್ಯವಾಗಿ ಸಂಗ್ರಹಣೆ ಮಾಡೋದು, ಅವುಗಳನ್ನು ನಿರ್ವಹಣೆ ಮಾಡೋದು, ಸಂರಕ್ಷಣೆ ಮಾಡುವಂಥದ್ದು ಮತ್ತು ಪ್ರದರ್ಶನ ಮಾಡುವಂಥದ್ದು. ಪ್ರಾಚೀನ ಪಳೆಯುಳಿಕೆಗಳು, ಪ್ರಾಚೀನ ವಸ್ತುಗಳು, ಅವುಗಳು ಬರಹಗಳಾಗಿರ್ಬೋದು, ಚಿತ್ರಪಟಗಳಾಗಿರ್ಬೋದು, ಬಣ್ಣಗಳಿಂದ ಬರೆದಿರುವಂತಹ ಡ್ರಾಯಿಂಗ್ಸ್ ಆಗಿರ್ಬೋದು, ಧ್ವನಿ ಮುದ್ರಿಕೆಗಳಾಗಿರ್ಬೋದು, ಚಲನಚಿತ್ರಗಳು, ಚಿತ್ರಗಳಾಗಿರ್ಬೋದು ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ವೇಷಭೂಷಣಗಳು ಆಗಿರ್ಬೋದು. ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡುವಂತಹ ಚಟುವಟಿಕೆಯನ್ನು ನಾವು ಪ್ರಾರಂಭದಲ್ಲಿ ಮಗುವಿಗೆ ಕೊಟ್ಟರೆ ಅವನು ಹೆಚ್ಚು ಕಲಿಯುತ್ತಾನೆ ಅನ್ನೋದು ಅವರ ಅರ್ಥ ಅಷ್ಟೆ. ಮೈಕ್ರೋಫಿಲ್ಮಿಂಗ್, ಲ್ಯಾಮಿನೇಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ನೆಗೆಟಿವ್ಸ್. ಸಾಮಾನ್ಯವಾಗಿ ಲ್ಯಾಮಿನೇಷನ್ ಮಾಡಿರುವಂಥ ಫೋಟೋಗಳು, ಆ ನೆಗೆಟಿವ್ಗಳನ್ನು ಸಂರಕ್ಷಣೆ ಮಾಡುವಂಥ ಪ್ರಯತ್ನ, ಮೈಕ್ರೋಫಿಲ್ಮ್ ಮಾಡುವಂಥ ಸಣ್ಣ ಸಣ್ಣ ಚಲನಚಿತ್ರಗಳನ್ನು ಮಾಡಿಸುವಂತಹ ಪ್ರಯತ್ನ ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ಅರೇಂಜಿಂಗ್ ಎಕ್ಸಿಬಿಷನ್ಸ್ ಆ್ಯಂಡ್ ಆಸ್ಪೆಕ್ಟ್ಸ್ ಆಫ್ ಗಾಂಧೀಸ್ ಲೈಫ್, ಲಿಟ್ರೇಚರ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಗಾಂಧೀಜಿಯವ್ರ ಬಗ್ಗೆ ಎಷ್ಟು ಹೇಳ್ತಾ ಹೋದರೂ ಅದು ಮುಗಿಯದ ಕತೆ. ಹಾಗಾಗಿ ನಾವು ಇಲ್ಲಿ ಆಕ್ಟಿವಿಟೀಸ್ ಅಂತ ಬಂದಾಗ ನಾವು ಕೊಡುವುದಾದರೆ ಗಾಂಧೀಜಿಯವರ ಜೀವನ, ಸಾಹಿತ್ಯದ ಬಗ್ಗೆನೇ ಚಟುವಟಿಕೆಯನ್ನು ಕೊಡ್ಬೋದು, ಸಾಹಿತ್ಯದ ಸಂಗ್ರಹಣೆ ಬಗ್ಗೆನೇ ಚಟುವಟಿಕೆಯನ್ನು ಕೊಡ್ಬೋದು, ಆ ಸಂಗ್ರಹಿಸುವಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾರೆ. ಅಥವಾ ಗಾಂಧೀಜಿಯವರ ಭಾಷಣ ಕೇಳಿ, ಗಾಂಧೀಜಿಯವರ ಪ್ರಕಟಣೆಗಳನ್ನು ಓದಿ, ಈ ಥರದ ಕೆಲವು ದತ್ತ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ನೀಡೋದ್ರ ಮುಖೇನ ಅವರಿಗೆ ನಾವು ಚಟುವಟಿಕೆಯ ಮಹತ್ವವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ಬೋದು. ಪಬ್ಲಿಕೇಶನ್ ಆಫ್ ದಿ ಮಹಾದೇವಭಾನಿ ಡೈರಿ, ಸಾಮಾನ್ಯವಾಗಿ ಅವರ ಒಂದು ಹೆಸರದು. ಆ ರೀತಿಯಾಗಿ ನೀವು ವಿಚ್ ಕ್ರೋನಿಕಲ್ಸ್ ದ ಎಂಟೈರ್ ಹಿಸ್ಟ್ರಿ ಆಫ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಸಾಮಾನ್ಯವಾಗಿ ಸಂಪೂರ್ಣ ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಪಬ್ಲಿಕೇಶನ್ಸ್ ಇರೋ ಥರ ಮಹಾದೇವ್ ಭಾನಿ ಡೈರಿ ಆ ಥರ ಒಂದೊಂದು ಚಟುವಟಿಕೆಗಳನ್ನು ಬೆಳೆಯುವಂಥ ಪ್ರಯತ್ನ ಕೂಡ ನಾವು ವಿದ್ಯಾರ್ಥಿಗಳಿಗೆ ಅಲ್ಲಿ ಮಾಡಿಸ್ಬೋದು ಅಂತ ಅವರು ಹೇಳ್ತಾರೆ. ದ ಆಶ್ರಮ ಟ್ರಸ್ಟ್ ಫಂಡ್ಸ್ ಆಕ್ಟಿವಿಟೀಸ್ ದಟ್ ಇನ್ಕ್ಲೂಡ್ ಎಜುಕೇಷನ್ ಫಾರ್ ದಿ ವಿಸಿಟರ್, ದ ಕಮ್ಯುನಿಟಿ ಆ್ಯಂಡ್ ದ ರೋಟೀನ್ ಮೇಂಟೆನೆನ್ಸ್ ಆಫ್ ದ ಮ್ಯೂಸಿಯಂ ಆ್ಯಂಡ್ ಇಟ್ಸ್ ಸರೌಂಡಿಂಗ್ ಗ್ರೌಂಡ್ಸ್. ಸಾಮಾನ್ಯವಾಗಿ ಒಂದೊಂದು ದೃಷ್ಟಿಯಲ್ಲೂ ಕೂಡ ಆ ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಕೆಲವೊಂದು ಆಕ್ಟಿವಿಟೀಸ್ಗಳನ್ನು ಟ್ರಸ್ಟಿನ ನೇತೃತ್ವದಲ್ಲಿ ಮಾಡಿಸುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡ್ಬೋದು. ಆ ಹಿನ್ನೆಲೆಯಲ್ಲಿ ಹೇಳ್ತಾರೆ ಅಷ್ಟೇ ಅವರು. ಆ ದೃಷ್ಟಿಯಲ್ಲಿ ಅದನ್ನು ಮಾಡಿ ಅನ್ನುವಂತಹ ಅಂಶಗಳು ಅವ್ರದ್ದಾಗಿರುತ್ತೆ. ಹಾಗಾಗಿ ಆ ಥರದ ಪ್ರಯತ್ನಗಳನ್ನು ಕೂಡ ನಾವಿಲ್ಲಿ ಮಾಡಿಸ್ಲಿಕ್ಕೆ ಸಾಧ್ಯತೆ ಆಗುತ್ತೆ. The next one is observance in a suitable manner of occasions connected with guidance life. ಸಾಮಾನ್ಯವಾಗಿ ಆ ವಿದ್ಯಾರ್ಥಿಗೆ, ಮಗುವಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಂಶಗಳನ್ನು ಉಳಿದಂತೆ ಸಂಗ್ರಹಿಸುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಅವನ್ನು ಸಂಗ್ರಹಣೆ ಮಾಡಿ ಅಂತ ಹೇಳ್ತಾರೆ. ಕೀಪಿಂಗ್ ಕಾಂಟ್ಯಾಕ್ಟ್ with as well as the helping and undertaking study and research in Gandhian thought and activities and publishing the results of such study and research and allied literature for the benefit of the people. ಸಾಮಾನ್ಯವಾಗಿ ಈ ಥರದ ಕೆಲವೊಂದು ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಸಂಗ್ರಹ ಮಾಡುವಂಥ ಪ್ರಯತ್ನ ಕೂಡ ಮಾಡಬೇಕು. ದಟ್ಸ್ ವೈ ದ ಗಾಂಧೀಜಿ ವಾಸ್ ಇಂಟ್ರೊಡ್ಯೂಸ್ಡ್ ದ ಬೇಸಿಕ್ ಎಜುಕೇಷನ್ ಸಿಸ್ಟಮ್. It is the purely the craft oriented project and also the activity oriented project. In that the craft, agriculture, spinning, work craft, pottery, arts, music, painting, cooking, physical education, yoga, exercise and bowling. These are some of the important core suggestions of the Gandhiji regarding to the activities in the classes. ಹಾಗಾಗಿ ತರಗತಿಗಳಲ್ಲಿ ಆ ಮಗು ತಾನು ಅನುಸರಣೆ ಮಾಡೋದಕ್ಕೆ ಬೇಕಾಗುವಂಥ ಚಟುವಟಿಕೆಗಳನ್ನು ಬಳಕೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿ
ಕೊಡ್ತಾರೆ. ದೀಸ್ ಆರ್ ಆಲ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ದ ಆಕ್ಟಿವಿಟಿ ವಿತ್ ರೆಫರೆನ್ಸ್ ಟು ಗಾಂಧಿ. ಇದಿಷ್ಟು ಅಂಶಗಳು ಗಾಂಧೀಜಿಯವರು ಸಜೆಸ್ಟ್ ಮಾಡಿರ್ತಕ್ಕಂತಹ ಕೆಲವೊಂದು ಅಂಶಗಳು. ಥ್ಯಾಂಕ್ ಯು.